ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವೇನು ನೋಡೋಣ ಅಂತ ಅಂದರೆ, ನಾವು ತುಂಬ ಸಲ ಇಂಟರ್ನೆಟ್ ಡೇಟಾನ ಯೂಸ್ ಮಾಡುವಾಗ ಅದು ಬೇಗ ಖಾಲಿ ಆಗಿಬಿಡುತ್ತೆ. ಡೈಲಿ ಡೇಟಾ ಇದಕ್ಕೆ ಏನು ಕಾರಣ, ಮತ್ತು ಇದನ್ನು ನಾವು ಹೇಗೆ ಕಂಟ್ರೋಲ್ ಮಾಡಬೇಕು ಇಂಟರ್ನೆಟ್ ಡೇಟಾನ. ಇದು ಸುಮ್ಮನೆ ನಮ್ಮದು ಇಂಟರ್ನೆಟ್ ಡೇಟಾ ಎಲ್ಲಿ ಲೀಕ್ ಆಗ್ತಾ ಇದೆ, ಅದು ಲೀಕ್ ಆಗದೇ ಇರೋ ಥರ ಈ ವಿಡಿಯೋದಲ್ಲಿ ನಾವು ನೋಡೋಣ. ಒಂದೆರಡು ಸೆಟ್ಟಿಂಗ್ ಇದೆ ಫ್ರೆಂಡ್ಸ್, ಆ ಎರಡು ಸೆಟ್ಟಿಂಗ್ಗಳನ್ನ ಆನ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಅದು ಪ್ರಾಬ್ಲಮ್ ಬರೋಲ್ಲ. ನೀವು ಕಂಟ್ರೋಲ್ಡಾಗಿ ಡೇಟಾನ ಯೂಸ್ ಮಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ಮೊದಲಿಗೆ ನಾವೀಗ ಸೆಟ್ಟಿಂಗ್ಸ್ಗೆ ಹೋಗೋಣ. ಮೊಬೈಲ್ ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ಡೆವಲಪರ್ ಆಪ್ಷನ್ ನಿಮಗೆ ಗೊತ್ತಿರ್ಬೋದು. ಡೆವಲಪರ್ ಆಪ್ಷನ್ ಓಪನ್ ಮಾಡೋಣ. ಅದಕ್ಕಿಂತ ಮೊದಲು ನಿಮ್ಮ ಮೊಬೈಲಲ್ಲಿ ಡೆವಲಪರ್ ಆಪ್ಷನ್ ನೀವು ಎನೇಬಲ್ ಮಾಡಿಲ್ಲ ಅಂದರೆ ಯಾವ ಥರ ಎನೇಬಲ್ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಇಲ್ಲಿ ಸೆಟ್ಟಿಂಗ್ಸಲ್ಲಿ ಬಂದುಬಿಟ್ಟು ನೀವು ಅಬೌಟ್ ಡಿವೈಸ್ ಅಂತ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕೆಲವೊಂದು ಮೊಬೈಲ್ಗಳಲ್ಲಿ ಮೋರ್ ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ಅಬೌಟ್ ಡಿವೈಸ್ ಇರ್ತದೆ, ನೀವು ಅಲ್ಲಿ ಆನ್ ಮಾಡ್ಕೋಬೋದು. ಅಬೌಟ್ ಡಿವೈಸ್ ಬಂದಮೇಲೆ ಇಲ್ಲಿ ವರ್ಷನ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬಿಲ್ಡ್ ನಂಬರ್ ಅಂತ ಇದೆ. ನಿಮ್ಮ ಮೊಬೈಲಲ್ಲಿ ಇದು ಸಾಫ್ಟ್ವೇರ್ ವರ್ಷನ್ ಅಂತ ಇರ್ಬೋದು. ಈ ಥರ ಸಾಫ್ಟ್ವೇರ್ ವರ್ಷನ್ ಅಂತ ಇರಲಿ ಅಥವಾ ಬಿಲ್ಡ್ ನಂಬರ್ ಅಂತ ಇರಲಿ, ಅದ್ರ ಮೇಲೆ ನೀವು 7 ಸಲ ಕ್ಲಿಕ್ ಮಾಡಬೇಕಾಗುತ್ತೆ. 1 2 3 4 5 6 7. ಇಲ್ಲಿ ನೋಡಿ, ದಿಸ್ ಆಪ್ರೇಷನ್ ಈಸ್ ನಾಟ್ ರಿಕ್ವೈರ್ಡ್ ಆ್ಯಸ್ ಯು ಆರ್ ಆಲ್ರೆಡಿ ಎ ಡೆವಲಪರ್ ಅಂತ ನನಗೆ ತೋರಿಸ್ತಾ ಇದೆ. ಅಂದರೆ ನಾನೀಗ ಆಲ್ರೆಡಿ ಇದನ್ನು ಎನೇಬಲ್ ಮಾಡ್ಕೊಂಡಿದ್ದೀನಿ. ನೀವು ಎನೇಬಲ್ ಮಾಡ್ಕೊಂಡಿಲ್ಲ ಅಂತಂದರೆ 7 ಸಲ ಇಲ್ಲಿ ನೀವು ಕ್ಲಿಕ್ ಮಾಡೋದ್ರಿಂದ ನಿಮ್ಮ ಮೊಬೈಲಲ್ಲಿ ಡೆವಲಪರ್ ಆಪ್ಷನ್ ಎನೇಬಲ್ ಆಗುತ್ತೆ. ಎನೇಬಲ್ ಮಾಡ್ಕೊಂಬಿಡಿ ಫ್ರೆಂಡ್ಸ್. ಅದರಲ್ಲಿ ಯಾವ ಥರ ಸೆಟ್ಟಿಂಗ್ನ ನಾವು ಮಾಡ್ಕೋಬೇಕಂತ ಈಗ ನಿಮ್ಗೆ ಹೇಳ್ತೀನಿ. ನಾವೀಗ ಡೆವಲಪರ್ ಆಪ್ಷನ್ಗೆ ಬಂದುಬಿಟ್ಟು ಓಪನ್ ಮಾಡಿಬಿಟ್ಟು ಇಲ್ಲಿ ನೋಡಿ, ನಾನು ಎನೇಬಲ್ ಮಾಡಿದ್ದೀನಿ. ಇದನ್ನು ಆಲ್ರೆಡಿ ಮಾಡಿದ್ದೀನಿ. ನೀವು ಮಾಡಿಲ್ಲ ಅಂದರೆ ಡೆವಲಪರ್ ಆಪ್ಷನ್ನು ಇದು ಈ ಥರ ಡಿಸೇಬಲ್ ಆಗಿರುತ್ತೆ. ನೀವು ಇದನ್ನು ಎನೇಬಲ್ ಮಾಡಿಕೊಂಡು ನಾನು ಹೇಳುವಂಥ ಸೆಟ್ಟಿಂಗ್ನ ನೀವು ಫಾಲೋ ಮಾಡ್ಕೋಬೋದು. ತುಂಬ ಈಸಿ ಸೆಟ್ಟಿಂಗ್ಸ್ ಇದೆ, 2-3 ಸೆಟ್ಟಿಂಗ್ಸು ಫ್ರೆಂಡ್ಸ್. ನೀವು ಇದನ್ನು ಎನೇಬಲ್ ಮಾಡಿಕೊಂಡ್ರೆ ನೀವು ಡೈಲಿ ಡೇಟಾ ಖರ್ಚಾಗೋದು ಉಳಿಸ್ಬೋದು. ಓಕೆ ಫ್ರೆಂಡ್ಸ್, ಇಲ್ಲಿ ಯಾವ ಸೆಟ್ಟಿಂಗ್ ಅಂತ ಹೇಳ್ತೀನಿ ನಾನೀಗ. ಇಲ್ಲಿ ಕೆಳಗಡೆ ನೀವು ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಬನ್ನಿ. ಇಲ್ಲಿ ನಿಮಗೆ ಒಂದು ಸೆಕ್ಷನ್ ಸಿಗುತ್ತೆ, ನೋಡ್ಬೋದು ನೀವು ಇಲ್ಲಿ ಆ್ಯಪ್ಸ್ ಅಂತ. ಈ ಆ್ಯಪ್ ಸೆಕ್ಷನಲ್ಲಿ ಸೆಕೆಂಡ್ ಆಪ್ಷನ್ನು ಬ್ಯಾಕ್ಗ್ರೌಂಡ್ ಪ್ರೊಸೆಸ್ ಲಿಮಿಟ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ಟ್ಯಾಂಡರ್ಡ್ ಲಿಮಿಟ್ ಅಂತ ಏನಾದರೂ ಇದ್ದರೆ ನೀವು ಇದನ್ನು ನೋ ಬ್ಯಾಕ್ಗ್ರೌಂಡ್ ಪ್ರೊಸೆಸಸ್ ಅಂತ ಕ್ಲಿಕ್ ಮಾಡಿ. ಮತ್ತು ಆಮೇಲೆ ಡೋಂಟ್ ಕೀಪ್ ಆ್ಯಕ್ಟಿವಿಟೀಸ್ ಇದನ್ನು ನೀವು ಎನೇಬಲ್ ಮಾಡಿ. ಇದರಿಂದ ಏನಾಗುತ್ತೆ ಅಂತಂದರೆ, ನೀವು ಬ್ಯಾಕ್ಗ್ರೌಂಡಲ್ಲಿ ಯಾವುದೇ ಆ್ಯಪ್ಗಳನ್ನು ನೀವು ಈ ಸೆಟ್ಟಿಂಗ್ಸ್ಗಳಿಂದ ಏನಾಗುತ್ತೆ ಅಂದರೆ, ನೀವು ಬ್ಯಾಕ್ಗ್ರೌಂಡಲ್ಲಿ ಆ್ಯಪ್ಗಳು ರನ್ ಆಗ್ತಿರ್ತದಲ್ಲ, ಆ ಆ್ಯಪ್ಗಳಿಗೆ ಜಾಸ್ತಿ ಡೇಟಾ ಖರ್ಚಾಗಲ್ಲ. ಮತ್ತು ನೀವು ಕೆಲವೊಂದು ಸಲ ನೋಡಿರ್ಬೋದು, ವಾಟ್ಸಪ್ ಯೂಸ್ ಮಾಡುವಾಗ ಫೇಸ್ಬುಕ್ ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ, ಮತ್ತು ಬೇಡದೇ ಇರುವಂಥ ನೋಟಿಫಿಕೇಷನ್ಸ್ಗಳು ಆನ್ ಆಗ್ತಿರುತ್ತೆ. ಅದಕ್ಕೆ ಡೇಟಾ ಖರ್ಚಾಗುತ್ತಲ್ಲ, ಆ ಡೇಟಾನು ಇದರಿಂದ ನಾವು ಸೇವ್ ಮಾಡ್ಬೋದು. ಈ 2 ಸೆಟ್ಟಿಂಗ್ಗಳು ಆ 2 ಡೇಟಾನ ಸೇವ್ ಮಾಡುತ್ತೆ. ಓಕೆ ಬನ್ನಿ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಸೆಟ್ಟಿಂಗ್ ಯಾವುದಂತ ಹೇಳ್ತೀನಿ. ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗೋಣ. ಗೂಗಲ್ ಪ್ಲೇಸ್ಟೋರಲ್ಲಿ ಹೋದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತಲ್ಲ. ಈಗ ನಾವು ಇಲ್ಲಿ ಒಂದು ಐಕಾನ್ ಕಾಣಿಸುತ್ತೆ ನಿಮ್ಮದು ಜಿಮೇಲ್ದು, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೆಟ್ಟಿಂಗ್ಸ್ ಅಂತ ಬರುತ್ತೆ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಸೆಕೆಂಡ್ ಆಪ್ಷನ್ ನೆಟ್ವರ್ಕ್ ಪ್ರಿಫರೆನ್ಸಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಕ್ಲಿಕ್ ಮಾಡಿ ಆದಮೇಲೆ 3 ಆಪ್ಷನ್ ಬರುತ್ತೆ. ಇಲ್ಲಿ ನಾವು 2ನೇ ಆಪ್ಷನ್ ನೋಡೋಣ, ಆಟೋ ಅಪ್ಡೇಟ್ ಆ್ಯಪ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೋಂಟ್ ಆಟೋ ಅಪ್ಡೇಟ್ ಅಂತ ಒಂದು ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ನೀವು ಇಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಏನಾಗುತ್ತೆ ಅಂತಂದರೆ, ನೀವೀಗ ಇಂಟರ್ನೆಟ್ ಡೇಟಾ ಆನ್ ಮಾಡಿದಾಗ ನಿಮ್ಮ ಮೊಬೈಲಲ್ಲಿ ಆಟೋಮೆಟಿಕ್ಕಾಗಿ ಆ್ಯಪ್ಸ್ಗಳು ಅಪ್ಡೇಟ್. ಸೊ ನೀವು ಇದೊಂದು ಸೆಟ್ಟಿಂಗ್ನ ಆನ್ ಮಾಡ್ಕೊಳ್ಳಿ, ಡೋಂಟ್ ಆಟೋ ಅಪ್ಡೇಟ್ ಆ್ಯಪ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬನ್ನಿ. ಇದರಿಂದ ಮ್ಯಾಕ್ಸಿಮಮ್ ನಿಮ್ಮದು ಡೇಟಾ ಉಳಿತಾಯ ಆಗುತ್ತೆ. ಸೊ ಹಾಗೆ ಇಲ್ಲಿ ನೋಡ್ಬೋದು ನೀವು ಆಟೋ ಪ್ಲೇ ವಿಡಿಯೋಸ್ ಅಂತ ಇದೆ, ಇದನ್ನು ಕೂಡ ನೀವು ಡೋಂಟ್ ಆಟೋ ಪ್ಲೇ ವಿಡಿಯೋಸ್ ಅಂತ ನೀವು ಕ್ಲಿಕ್ ಮಾಡ್ಕೋಬೋದು. ಇದರಿಂದನೂ ನೀವು ಡೇಟಾನ ಕಡಿಮೆ ಖರ್ಚಾಗೋದನ್ನ ಮಾಡ್ಬೋದು. ಓಕೆ ಈಗ ನೆಕ್ಸ್ಟ್ ಸೆಟ್ಟಿಂಗ್ ಬಗ್ಗೆ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್. ನಾವೀಗ ಮತ್ತೆ ಸೆಟ್ಟಿಂಗ್ಸ್ಗೆ ಹೋಗೋಣ, ಮೊಬೈಲ್ ಸೆಟ್ಟಿಂಗ್ಸ್ಗೆ. ಇಲ್ಲಿ ಹೋಗ್ಬಿಟ್ಟು ಮೊಬೈಲ್ ನೆಟ್ವರ್ಕ್ ಅಂತ ಒಂದು ಸಿಗುತ್ತೆ ನಿಮಗೆ, ಮೊಬೈಲ್ ನೆಟ್ವರ್ಕ್ಗೆ ಬನ್ನಿ. ಇಲ್ಲಿ ಬಂದಮೇಲೆ ಡೇಟಾ ಯೂಸೇಜ್ ಅಂತ ಒಂದು ಆಪ್ಷನ್ ಸಿಗುತ್ತೆ, ಡೇಟಾ ಯೂಸೇಜ್. ಇಲ್ಲಿ ಕ್ಲಿಕ್ ಮಾಡಿ ಆದಮೇಲೆ ಕೆಳಗೆ ಬನ್ನಿ. ಕೆಳಗೆ ಬಂದು ಡೇಟಾ ಸೇವಿಂಗ್, ನಿಮ್ಮ ಮೊಬೈಲಲ್ಲಿ ಡೇಟಾ ಸೇವಿಂಗ್ ಮೋಡ್ ಅಂತ ಇರುತ್ತೆ. ಇಲ್ಲಾಂದರೆ ನಿಮಗೆ ಅದು ಸಿಗಲಿಲ್ಲ ಅಂತಂದರೆ ನೀವು ಇಲ್ಲಿ ಕೂಡ ಸರ್ಚ್ ಮಾಡ್ಬೋದು, ಡೇಟಾ ಸೇವಿಂಗ್ ಅಂತ ಇದೆ. ಇಲ್ಲಿ ನೋಡ್ಬೋದು ನೀವು ಮೊಬೈಲ್ ನೆಟ್ವರ್ಕ್ ಡೇಟಾ ಯೂಸೇಜ್ ಇಲ್ಲಿ ಸಿಗುತ್ತೆ. ಇಲ್ಲಿ ಬಂದಮೇಲೆ ಡೇಟಾ ಸೇವಿಂಗ್ ಮೋಡ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನು ಎನೇಬಲ್ ಮಾಡ್ಕೊಳ್ಳೋಣ. ಈಗ ನೋಡಿ ಈ ಥರ ಬರುತ್ತೆ. ಇದರಿಂದ ಕೂಡ ನೀವು ತುಂಬ ಡೇಟಾನ ಸೇವ್ ಮಾಡ್ಬೋದು. ಈ ಸೆಟ್ಟಿಂಗ್ದು ಒಂದು ಡಿಸಡ್ವಾಂಟೇಜ್ ಏನಂತಂದರೆ ಫ್ರೆಂಡ್ಸ್, ಇದನ್ನು ನೀವು ಆನ್ ಮಾಡಿದಾಗ ನಿಮಗೆ ಯಾವುದೇ ಆ್ಯಪ್ಸ್ಗಳು, ಅಂದರೆ ಈಗ ಬ್ಯಾಕ್ಗ್ರೌಂಡಲ್ಲಿ ಮೇಲ್ ಆಗಿರ್ಬೋದು, ಜಿಮೇಲು ಅಥವಾ ವಾಟ್ಸಪ್ಪು ಅಥವಾ ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಇದರಿಂದ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿರೋ ಇವು ಯಾವ್ಯಾವ ಆ್ಯಪ್ಗಳಿಂದ ನಿಮಗೆ ಇದು ಬರಲ್ಲ, ಮೆಸೇಜ್ಗಳು ಬರಲ್ಲ, ನೋಟಿಫಿಕೇಷನ್ಗಳು ಬರಲ್ಲ.
ಇದೊಂದು ಡಿಸಡ್ವಾಂಟೇಜು. ನೀವು ಡೇಟಾ ಉಳಿಸ್ಬೇಕು ಅಂತಂದರೆ ಇದನ್ನು ಆನ್ ಮಾಡ್ಕೊಳ್ಳಿ. ಇಲ್ಲ ನಮಗೆ ಮೆಸೇಜ್ಗಳು ಬಂದಿದ್ದು ಗೊತ್ತಾಗಬೇಕು ಅಂತಾರೆ, ಯೂಶ್ವಲಿ ವಾಟ್ಸಪ್ ಮೆಸೇಜ್ ಎಲ್ರಿಗೂ ಬೇಕೇ ಬೇಕು. ಆ ಥರ ಇರುವಾಗ ನೀವು ಇಲ್ಲಿ ಇದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಆ್ಯಪ್ಗಳಿರ್ತದೆ, ಇಲ್ಲಿ ಆ್ಯಪ್ಗಳಿದ್ದಾಗ ನೀವು ಇದರಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಎನೇಬಲ್ ಮಾಡ್ಕೋಬೋದು. ಇಲ್ಲಿ ವಾಟ್ಸಪ್ ನೋಡಿ, ನಾನಿದು ವಾಟ್ಸಪ್ ಸೆಲೆಕ್ಟ್ ಮಾಡ್ಕೋತೀನಿ. ಇದನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡು ಇದನ್ನು ಮಾಡಿದಾಗ ಇಲ್ಲಿ ನೀವು ಇದನ್ನು ಡೇಟಾ ಸೇವಿಂಗ್ ಸೆಟ್ಟಿಂಗ್ಸ್ನ ಆನ್ ಮಾಡಿದ್ರು ಕೂಡ ವಾಟ್ಸಪ್ಪಿಂದ ನಿಮಗೆ ಮೆಸೇಜ್ ಬರುತ್ತೆ. ಬಟ್ ಮೆಸೇಜ್ ಬರೋದಕ್ಕೆ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗೋದಕ್ಕೆ ಎಷ್ಟು ಡೇಟಾ ಖರ್ಚಾಗಬೇಕು ಅಷ್ಟು ಡೇಟಾ ಖರ್ಚು ಆಗೇ ಆಗುತ್ತೆ. ಸೊ ಇದೊಂದು ಡಿಸಡ್ವಾಂಟೇಜ್ ಫ್ರೆಂಡ್. ಇದು ನಿಮ್ಮ ಮೇಲೆ ಬಿಟ್ಟಿದ್ದು ಯಾವ ಥರ ಮಾಡ್ಕೋತೀರಾ ಅಂತ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಸೆಟ್ಟಿಂಗ್ ಯಾವುದಂತ ನೋಡೋಣ ಬನ್ನಿ. ಈಗ ನಾವು ನೆಕ್ಸ್ಟು ಇನ್ಸ್ಟಾಗ್ರಾಮ್ ಆ್ಯಪಿಗೆ ಹೋಗೋಣ. ನಿಮ್ಮ ಹತ್ರ ಇನ್ಸ್ಟಾಗ್ರಾಮ್ ಇದ್ದೇ ಇರುತ್ತೆ. ಇನ್ಸ್ಟಾಗ್ರಾಮ್ ಯೂಸ್ ಮಾಡೋರು ಇನ್ಸ್ಟಾಗ್ರಾಮ್ ಆ್ಯಪಿಗೆ ಬನ್ನಿ. ಇಲ್ಲಿ ಬಂದುಬಿಟ್ಟು ನಿಮ್ಮ ಪ್ರೊಫೈಲ್ಗೆ ಬನ್ನಿ. ಇಲ್ಲಿ ಬಂದ ಮೇಲೆ ಇಲ್ಲಿ 3 ಲೈನ್ಸ್ ಕಾಣ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಅಂತ ಇದೆ. ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಬನ್ನಿ. ಇಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್, ಡೇಟಾ ಯೂಸೇಜ್ ಆ್ಯಂಡ್ ಮೀಡಿಯಾ ಕ್ವಾಲಿಟಿ ಯುವರ್ ಆ್ಯಪ್ ಆ್ಯಂಡ್ ಮೀಡಿಯಾದ ಸೆಕ್ಷನಲ್ಲಿರುತ್ತೆ. ಡೇಟಾ ಯೂಸೇಜ್ ಆ್ಯಂಡ್ ಮೀಡಿಯಾ ಕ್ವಾಲಿಟಿ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಬಂದ ಮೇಲೆ ಯೂಸ್ ಲೆಸ್ ಡೇಟಾ, ಇಲ್ಲಿ ತುಂಬ ಸೆಟ್ಟಿಂಗ್ಸ್ ಇದೆ, ನೀವು ನೋಡ್ಬೋದು. ಇಲ್ಲಿ ಹೈ ರೆಸಲ್ಯೂಷನ್ ಡೇಟಾ ಸೇವರ್ ಆನ್ ಮಾಡಿದಾಗ ಇದು ಆನ್ ಮಾಡ್ಕೊಳ್ಳಿ ಫಸ್ಟು. ಆಮೇಲೆ ಇಲ್ಲಿ ಹೈ ರೆಸಲ್ಯೂಷನ್ ಮೀಡಿಯಾ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎಲ್ಲರದ್ದು ಡಿಫಾಲ್ಟಾಗಿ ವೈಫೈ ಓನ್ಲಿ ಅಂತ ಇರುತ್ತೆ. ನಿಮ್ಮದು ಏನಾದರೂ ಸೆಲ್ಯುಲರ್ ಪ್ಲಸ್ ವೈಫೈ ಅಂತ ಇದ್ದರೆ, ಅಥವಾ ನೀವು ವೈಫೈ ಯೂಸ್ ಮಾಡಿಕೊಂಡು ಮೊಬೈಲ್ನ ಯೂಸ್ ಮಾಡ್ತಾಯಿದ್ರೆ, ಡೇಟಾ ಯೂಸ್ ಮಾಡ್ತಾಯಿದ್ರೆ, ಅದು ಆವಾಗ ನೀವು ನೆವರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ತುಂಬ ಡೇಟಾ ಖರ್ಚಾಗುತ್ತೆ ಇನ್ಸ್ಟಾಗ್ರಾಮ್ಗೆ. ಈಗ ತುಂಬ ಜನ ಇನ್ಸ್ಟಾಗ್ರಾಮಲ್ಲೇ ಮ್ಯಾಕ್ಸಿಮಮ್ ಡೇಟಾನ ಖಾಲಿ ಮಾಡಿಕೊಂಡು ಕೂತಿರ್ತಾರೆ. ಸೊ ಅವರು ಈ ಥರ ಮಾಡಿಕೊಂಡ್ರೆ ಡೇಟಾ ಸ್ವಲ್ಪ ಕಡಿಮೆ ಹೋಗುತ್ತೆ. ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಇವತ್ತಿನ ಸೆಟ್ಟಿಂಗ್ಸ್ ಇಷ್ಟೇ ಫ್ರೆಂಡ್ಸ್. ಈ ಸೆಟ್ಟಿಂಗ್ಸ್ನ ಯೂಸ್ ಮಾಡಿಕೊಂಡು ನೀವು ಮೊಬೈಲ್ ಡೇಟಾನ ಡೈಲಿ ಖರ್ಚಾಗುವಂಥ ಡೇಟಾನ ಉಳಿಸ್ಕೋಬೋದು. ಸೊ ಈ ಸೆಟ್ಟಿಂಗ್ಸ್ನ ಆನ್ ಮಾಡ್ಕೊಳ್ಳಿ, ಚೇಂಜಸ್ ನಿಮಗೆ ಕಾಣಿಸುತ್ತೆ, ಡೇಟಾ ಸೇವ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಪ್ರಾಬ್ಲಮ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ನಾನು ಸಾಲ್ವ್ ಮಾಡ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. 50 ಸಬ್ಸ್ಕ್ರೈಬರ್ ನಾನು ಗೋಲ್ ಇಟ್ಟಿದ್ದೀನಿ. ಅದನ್ನು ರೀಚ್ ಮಾಡೋಕ್ಕೆ ನಿಮ್ಮ ಸಹಾಯ ಬೇಕು. ಸೊ ಪ್ಲೀಸ್ ಹೆಲ್ಪ್ ಮಾಡಿ ಫ್ರೆಂಡ್ಸ್. ಬಾಯ್.